ಕೋನಸಾಗರ ಗ್ರಾಮದಲ್ಲಿ 3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಲಿ, ಕೆಡಿಪಿ ಸಮಿತಿ ಸದಸ್ಯರಾದ ರೇಷ್ಮೆ ವೀರೇಶ್ ಅವರು ಮಾತನಾಡಿದರು. ಕೋನಸಾಗರ ಗ್ರಾಮದಲ್ಲಿ ಶಾಸಕರು ಸುಮಾರು 6 ಕೋಟಿ ಕಾಮಗಾರಿಗೆ ಅನುದಾನವನ್ನು ನೀಡಿ ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ. ಕೋನಸಾಗರ ಗ್ರಾಮದ ಅಭಿವೃದ್ಧಿಗೆ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ರಸ್ತೆ, ಅಂಗನವಾಡಿ, ಶಾಲೆ ಕಟ್ಟಡ ನಿರ್ಮಾಣ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸುಮಾರು 6 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ನೀಡುವರಿದ್ದು ಅವರಿಗೆ ಈ ಸಹಾಯಕ್ಕೆ ಗ್ರಾಮ ಪಂಚಾಯಿತಿ ಸಮಸ್ತ ಜನರು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ರೋಡಿನಾಗೆ ಕೆಲಸಗಳು ಚೆನ್ನಾಗಿ ಆಗ್ತದಾವೆ, ಮತ್ತೆ ಹಾಸ್ಟೆಲ್ ಮಾಡಿದ್ದಾರೆ, ಮತ್ತೆ ನಮಗೊಂದು ಹಾಸ್ಪಿಟ್ಲ್ ಅಂತ ನಾವು ಭಾಳ ಸರಿ ಕೇಳಿದ್ವಿ ಸರ್. ಬಂದಾಗೆಲ್ಲ ಅದೊಂದು ನಮಗೆ ಇಲ್ಲಿ, ಯಾಕಂದ್ರೆ ಮಧ್ಯ ನಮಗೆ ಗೂಡೆವು ಮತ್ತು ಗಲಗಲ್ಲು, ಗೊಲ್ಲಳ್ಳಿ ಅವರೆಲ್ಲ ನಮ್ಮ ಕರ್ನಾಟಕ ಬರೋದ್ರಿಂದ ಸ್ವಲ್ಪ ಅದೊಂದು ಆದ್ರೆ ಚೆನ್ನಾಗಿರ್ತದೆ. ಮತ್ತೆ ನಮ್ಮ ಕಾಲದಲ್ಲಿ ಮನವಿ ಮಾಡ್ಕೊಂತ ಮತ್ತೆ ನಮ್ಮ ಊರಿಗೆ ಒಂದು ಹೈಸ್ಕೂಲ್ ಬೇಕಂತ ನಾವು ಮತ್ತೆ ಯಾಕಂದ್ರೆ ನಮಗೆ ವಿದ್ಯಾಭ್ಯಾಸ ಕೊರತೆ ಕಮ್ಮಿ ಐತೆ. ಇಲ್ಲಿ ಬರೀ SC/ST ಜನಾಂಗ ಜಾಸ್ತಿ ಇರೋದ್ರಿಂದ ವಿದ್ಯಾಭ್ಯಾಸ ನಮ್ಗೆ ಹೆಣ್ಮಕ್ಳು ಯಾರು ಕಳ್ಸಲ್ಲ. ನಾವು ಇಲ್ಲಿ SLC ಅಂತಂದಾಗ ಸ್ಟಾಪ್ ಆಗಿಬಿಡುತ್ತೆ. ದಯಮಾಡಿ ಅದೊಂದು ನೀವು ಗಮನ ತಾಮತ್ತ ನನ್ನ ಎರಡು ಮಾತು. ಈ ರೀತಿ ಎಲ್ಲ ಪ್ಯಾಕೇಜ್ ಇದು ಅವಾಗೆಲ್ಲ ಸಪ್ರೇಟ್ ಈಗೆಲ್ಲ ಸಪ್ರೇಟ್ ಬರಲ್ಲ. ಪ್ಯಾಕೇಜ್ ಅಂತಂದ್ರೆ ಎಲ್ಲೆಲ್ಲಿ ಏನೇನು ಕಾಮಗಾರಿಗಳು ಅಂತೀವಿ ಆ ಕಾಮಗಾರಿನೆಲ್ಲ ಒಂದು ಗುರುತಿ ಅದನ್ನೊಂದು ಪ್ಯಾಕೇಜ್ ಅಂತ ಮಾಡಿಬಿಟ್ಟು 3 ಕೋಟಿ ಅನುದಾನವನ್ನು ನಮ್ಮ ಒಂದು ಗ್ರಾಮಕ್ಕೆ ನಿಮ್ಮ ಎಲ್ಲ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಶಾಸಕರು ನಮಗೆ ಅನುದಾನ ಕೊಟ್ಟದಕ್ಕೆ ತುಂಬ ಧನ್ಯವಾದ ಅಂತ ನಾನು ಹೇಳಕ್ಕೆ. ಅದೇ ರೀತಿಯಾಗಿ ಮೊನ್ನೆ 2023 ಗೆದ್ದ ತಕ್ಷಣ ನಾವು ಕೇಳಿದಾಗ ಕೋನಸಾಗರ ಟು ಮೊಳಕಾಲ್ಮೂರುವರೆಗೂ 2 ಕೋಟಿ ಟಾರ್ ರೋಡ್ ಡಾಂಬರೀಕರಣ ಆಯಿತು. ಅದೇ ರೀತಿ ಅದಾದ ತಕ್ಷಣ ಮತ್ತೆ ನಮಗೆ ಹಾಸ್ಟೆಲ್ ಕೇಳಿದಾಗ ಹಾಸ್ಟೆಲ್ನ 6.5 ಕೋಟಿದ ಹಾಸ್ಟೆಲ್ ಕೊಟ್ಟು ನಮಗೆ ಮಂಜೂರು ಮಾಡಿಕೊಟ್ಟು ನಮಗೆಲ್ಲ SC/ST ಜನಗಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಪಡ್ತೀನಿ. ಅದೇ ರೀತಿಯಾಗಿ ಮೊನ್ನೆ ಸುಮಾರು ಅದೇ 2023-24ನೇ ಸಾಲಿನಲ್ಲಿ ಕೋನಸಾಗರ ಟು ಗೌಸಮುದ್ರಕ್ಕೆ ಹೋಗೋಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಅದನ್ನು ಡಾಂಬರೀಕರಣ ಮಾಡಿದ್ದಾರೆ. ಮತ್ತು ಇನ್ನು ಈಗ ರೀಸೆಂಟಾಗಿ ಮತ್ತೆ ಒಂದು ಪ್ರಕ್ರಿಯೆ ಇದೆಲ್ಲ ಇತ್ತು. ಹಾಸ್ಟೆಲ್ ಮುಂಭಾಗದಿಂದ ಅಂದರೆ ಗೊಲ್ಲಳ್ಳಿ ರೋಡ್ ಕೋನಸಾಗರ ಟು ಗೊಲ್ಲಳ್ಳಿಗೆ ಅದು ಸಮೇತ 2 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ. ಅದನ್ನು ಇಷ್ಟರಾಗನೇ ಅದನ್ನು ಭೂಮಿ ಪೂಜೆ ಮಾಡ್ತಾರೆ ಅಂತೇಳಿ ನಮ್ಮ ಒಂದು ಗ್ರಾಮಕ್ಕೆ ಹೆಚ್ಚಿನದಾಗಿ ರಸ್ತೆಗಳಿಗೆ, ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮತ್ತು ನೀರಿನ ಒಂದು ವ್ಯವಸ್ಥಿತವಾಗಿ ಸಾಹೇಬರು ಭಾಳ ಆದ್ಯತೆ ಮೇರೆಗೆ ನಮಗೆ ಕೊಟ್ಟಿದ್ದಾರಂತ. ಈ ಸಂದರ್ಭದಲ್ಲಿ ಕೋನಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರೇಣುಕಮ್ಮ, ಶ್ರೀನಿವಾಸ್, ತಾಲೂಕು ತಹಸೀಲ್ದಾರರಾದ ಜಗದೀಶ್, ಇಂಜಿನಿಯರ್ ಲಕ್ಷ್ಮೀನಾರಾಯಣ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ, ಗುತ್ತಿಗೆದಾರರಾದ ಖಲೀಲ್, ತಾಲೂಕು ಹಾಲುಮತ ಅಧ್ಯಕ್ಷರಾದ ಜಗದೀಶ್ ಪಾಲಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಇನ್ನೂ ಹಲವು ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.